ವಿಷಯ ಏನು ಅಂತ ಗೊತ್ತಾದ್ರೆ ಪ್ರಾಬಬ್ಲಿ ನೀನ್ ಮೆಂಟ್ಲಾಗ್ಬೋದು ಅನ್ಸತ್ತೆ. ಅಂದ್ರೆ ನಾನು ಬೇಡ, ನನ್ನ ಪ್ರೀತಿ ಬೇಡ ಅಂತ ನನ್ನನ್ನೇ ಧಿಕ್ಕರಿಸಿ ಮನೆ ಬಿಟ್ಟು ಹೋಗಿರೋ ಶಿವಾನಿನ ಮನವೊಲಿಸಿ ಕರ್ಕೊಂಬರೋದಕ್ಕೆ ಯಾರು ಹೋಗಿದಾರೆ ಗೊತ್ತಾ? ನನ್ನ ಅಮ್ಮಂದಿರು. ಮಧು, ತ್ರಿಶೂಲ್ ಫೋನ್ ಮಾಡ್ತಿದ್ದಾನೆ. ಮಾತಾಡಿ ಅಮ್ಮವ್ರೆ, ಅವನಿಂದ ನಮ್ಗೆ ಎಷ್ಟು ನೋವಾಗಿದೆ ಅನ್ನೋದು ಅವನಿಗೆ ಗೊತ್ತಾಗ್ಲಿ. ಹಲೋ ಮಾ, ಎಲ್ಲಿದ್ದೀರಮ್ಮ ನೀವು? ಶಿವಾನಿ ಮನೆ ಮುಂದೆ ಇದ್ದೀರಾ? ಶಿವಾನಿನ ಮನೆಗೆ ವಾಪಸ್ ಕರ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಮಾ, ನೀವ್ ಯಾಕೆ ನೀವು ಹೋಗೋದ್ರಿ? ಇನ್ನೇನೋ ಮಾಡೋದು? ನೀನೇನೋ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಹೇಳ್ಬಿಟ್ಟೆ. ಬರೀ ತಾಳಿ ಕಟ್ಟಿದ್ರೆ ಹೆಂಡತಿ ಆಗಲ್ಲ, ಸಂಸಾರನೂ ಮಾಡಬೇಕು. ಅದಕ್ಕೆ ಅವಳನ್ನ ಮನೆಗೆ ಕರ್ಕೊಂಡು ಬರ್ಬೇಕಲ್ವಾ? ಅದಕ್ಕೆ ನಾನೇ ಇದ್ದೀನಲ್ಲಮ್ಮ. ನಾನೇನೋ ಪ್ರಯತ್ನ ಮಾಡಿ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದೆ. ನಿನ್ನಿಂದ ಆಗಿದ್ರೆ ನಿನ್ ಪ್ರೀತಿ ಅವಳು ಒಪ್ಪೋ ಹಾಗೆ ಮಾಡ್ತಿದ್ದೆ. ಆದ್ರೆ ಅದು ನಿನ್ ಕೈಯಲ್ಲಿ ಆಗ್ಲಿಲ್ವಲ್ಲ. ಅಲ್ಲಮ್ಮ, ಅದು ಇರಿಮ್ಮ, ನಾನು ಎಲ್ಲಿಗೆ ಬರ್ತೀನಿ. ಏನು ನೀನು ಬರ್ತೀಯಾ? ಬೇಡ ಕಣ. ತ್ರಿಶೂಲ್, ನೀನ್ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಅಪ್ಪಿ ತಪ್ಪಿ ನೀನ್ ಇಲ್ಲಿ ಬಂದು ಕೈ ಮುಗಿಯೋದು ಕಾಲಿಗೆ ಬೀಳೋ ನಾಟಕ ಎಲ್ಲ ಮಾಡಿದ್ರೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ. ಸುಮ್ನೆರಮ್ಮ ನೀನು. ನೀನ್ಯಾಕಮ್ಮ ಅಲ್ಲಿಗೆಲ್ಲ ಹೋದೆ? ಆಚೆ ಬಿಸಿಲಲ್ಲಿ ಹೋಗಬಾರ್ದು ಅಂತ ಗೊತ್ತಿಲ್ವಲ್ವ ನಿಂಗೆ? ನನ್ನ ಆರೋಗ್ಯದ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡಪ್ಪ, ಅದನ್ನ ನಾನೇ ನೋಡ್ಕೊಳ್ತೀನಿ. ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ. ನಾವ್ ಏನ್ ಮಾಡ್ತಿದೀವಿ ಅಂತ ನಮಗ್ ಗೊತ್ತಿದೆ. ನಮ್ ಜವಾಬ್ದಾರಿ ಬಗ್ಗೆ ನಮ್ಗೆ ಹೇಳಕ್ ಬರ್ಬೇಡ ನೀನು. ನಾವು ಶಿವಾನಿ ಇಲ್ಲಿಂದ ಕರ್ಕೊಂಡೇ ಬರೋದು. ಅಮ್ಮ, ನಿಂಗೆ ಹಠ ಮಾಡಿದ್ರೆ ಹಿಂಗಮ್ಮ? ಶಿವಾನಿ ನನಗೆ ಫೋನ್ ಮಾಡಿ ರೇಗಾಡ್ತಿದ್ದಾಳೆ. ನಿನ್ ಹೆಂಡ್ತಿ ತಾನೆಪ್ಪ, ಬಯಸ್ಕೋ, ಪರವಾಗಿಲ್ಲ. ಅಲ್ಲಮ್ಮ, ನೋಡ್ ತ್ರಿಶೂಲ್, ನಿನ್ನ ಹತ್ರ ಮಾತಾಡಕ್ ನಮಗ್ ಟೈಮ್ ಇಲ್ಲ. ಮನೆ ಹತ್ರ ಹೋದ್ರೆ ನಿಮ್ಮ ಅಪ್ಪನ್ಗೆ ನಾವ್ ಇಲ್ಲಿ ಬಂದಿರೋ ವಿಷಯನ ತಿಳಿಸ್ಬಿಡು. ನಾವ್ ಇಲ್ಲಿಂದ ಯಾವಾಗ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ. ನಾವು ಬರೋವರೆಗೂ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳಕ್ ಹೇಳು. ತ್ರಿಶೂಲ್, ನಮ್ಮ ಮನೇಲೂ ಹೇಳ್ಬಿಡು. ತನಿಷಾ ಅಡ್ಗೆ ಜವಾಬ್ದಾರಿ ತಗೊಳ್ಳಿ, ಗೋವಿಂದ ಮನೆ ಕಡೆ ನೋಡ್ಕೊಳ್ಳಿ. ಸರಿ, ಆದ್ರೆ ನೀನ್ ಇಲ್ಲಿಗೆ ಬರೋದ್ ಬೇಡ. ಶಿವಾನಿನ ನಾವೇ ಕರ್ಕೊಂಡ್ ಬರ್ತೀವಿ. ಹಲೋ ಹಲೋ, ಇವರಿಬ್ರು ನನ್ನ ಮಾತೇ ಕೇಳ್ತಲ್ವಲ್ಲ. ಇವರಿಬ್ರು ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಶಿವಾನಿನ ಪಕ್ಕ ಈ ಮನೆ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾವಾಗ ಬರ್ತಾಳು ಅಂತ ಕಾಯ್ತಾ ಇದ್ದೀನಿ. ಅಪ್ಪ ದೇವ್ರೆ, ಅವಳು ಇಲ್ಲಿಗೆ ಬರೋ ಕ್ಷಣ ಆದಷ್ಟು ಬೇಗ ಬರ್ಲಪ್ಪ. ಹಲೋ, ಯಾಕೆ ಒಬ್ಬೊಬ್ಬನೇ ನಗಾಡ್ತಿದ್ಯಾ? ಓಹೋ, ಮೋಸ್ಟ್ಲಿ ನಿಂಗೆ ಆಗಿರೋ ಟೆನ್ಷನ್ಗೆ ಮೆಂಟ್ಲಾಗಿದ್ಯಾ ಅನ್ಸುತ್ತೆ. ನಾನ್ ಮೆಂಟ್ಲಾಗಿಲ್ಲ. ವಿಷಯ ಏನು ಅಂತ ಗೊತ್ತಾದ್ರೆ ಪ್ರಾಬಬ್ಲಿ ನೀನ್ ಮೆಂಟ್ಲಾಗ್ಬೋದು ಅನ್ಸತ್ತೆ. ಅಂದ್ರೆ ಬ್ರೋ, ನನ್ನ ಲೈಫಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ. ಇನ್ನು ನಾನು ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅಗತ್ಯನೇ ಇಲ್ಲ. ನಿನ್ನ ಜೊತೆ ಮನೆಯವ್ರು ಎಲ್ಲರೂ ಇದ್ದಾರೆ, ನನ್ನ ಜೊತೆ ಯಾರೂ ಇಲ್ಲ ಅಂತ ಅಲ್ವಾ? ಆ್ಯಕ್ಚುಲಿ ಅದು ಸುಳ್ಳು ಬ್ರೋ. ನನ್ನ ಜೊತೆನೂ ಜನ ಇದ್ದಾರೆ. ನಿನ್ ಜೊತೆನಾ? ರಸ್ತೆಯಲ್ಲಿ ಹೋಗೋರು ಬರೋರ್ನೆಲ್ಲ ಇಟ್ಕೊಂಡು ನಮ್ಮೂರು ಅಂತ ಹೇಳಿದ್ರೆ ಹೇಗೆ? ನಿನ್ನ ಫ್ಯಾಮಿಲಿ ಲೈಫ್ ಹಾಳಾಗಿರೋದು. ಸೊ ಅದಕ್ಕೆ ಫ್ಯಾಮಿಲಿಯವರೇ ಇರಬೇಕು. ಬ್ರೋ, ನಾನು ಹೇಳಿದ್ದು ಫ್ಯಾಮಿಲಿಯವ್ರನ್ನೇ. ಸಾಧ್ಯನೇ ಇಲ್ಲ. ನಿನ್ನ ಕಡೆ ಯಾರು ನಿಲ್ತಾರೆ, ನಿನಗೆ ಯಾರ ಸಪೋರ್ಟು ಸಿಗಲ್ಲ. ಬ್ರೋ, ಅದು ನಿನ್ನ ಭ್ರಮೆ. ಬ್ರೋ, ನೀನು ನನ್ನ ಹತ್ರ ಇರೋ ಆಸ್ತಿ ತಗೋಬಹುದು, ಐಶ್ವರ್ಯ ತಗೋಬಹುದು, ಆದ್ರೆ ನನ್ನ ಹತ್ರ ಅದಕ್ಕಿಂತ ತೂಕವಾಗಿರೋದಿದೆ. ಪ್ರೀತಿ ಸಿಕ್ಕಿದ ತಕ್ಷಣ ನಿನ್ ಲೈಫ್ ಸರಿ ಹೋಗ್ಬೇಕಲ್ಲ. ಬ್ರೋ, ನಿನಗೆ ಪೂರ್ತಿ ಮ್ಯಾಟ್ರೇ ಗೊತ್ತಿಲ್ಲ. ಅಕಸ್ಮಾತ್ ಪೂರ್ತಿ ಮ್ಯಾಟ್ರ್ ಏನೋದು ಗೊತ್ತಾಗೋದ್ರೆ ಶೇಕ್ ಆಗೋಗ್ಬಿಡ್ತೀಯ. ಏನ್ ಗೊತ್ತಾ? ನಾನು ಬೇಡ, ನನ್ನ ಪ್ರೀತಿ ಬೇಡ ಅಂತ ನನ್ನನ್ನೇ ಧಿಕ್ಕರಿಸಿ ಮನೆ ಬಿಟ್ಟು ಹೋಗಿರೋ ಶಿವಾನಿನ ಮನವೊಲಿಸಿ ಕರ್ಕೊಂಬರೋದಕ್ಕೆ ಯಾರು ಹೋಗಿದಾರೆ ಗೊತ್ತಾ? ನನ್ನ ಅಮ್ಮಂದಿರು.
ವಾಟ್ ಯು ಮೀನ್? ಮಾಮ್? ಹ್ಞೂ ನಮ್ಮ ಮಾಮ್ಸೆ. ಪಾಪ ಹೋಗಿ ಶಿವಾನಿ ಮನೆ ಎದುರುಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವಳು ವಾಪಸ್ ಬರೋ ತನಕ ಬಿಡೋದಿಲ್ಲ ಅಂತ ಹಠ ಹಿಡಿದ್ಬಿಟ್ಟಿದ್ದಾರೆ ಬ್ರೋ. ನಿನಗೆ ಗೊತ್ತಲ್ಲ, ನಮ್ಮಮ್ಮಂದ್ರು ಹಠ ಹಿಡಿದ್ಮೇಲೆ ಅದನ್ನ ಸಾಧಿಸ್ದ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಅಂತ. ಇವಾಗ ನೋಡ್ತಾರು, ಶಿವಾನಿನ 100% ಇಲ್ಲಿಗೆ ಕರ್ಕೊಂಡು ಬಂದೇ ಬರ್ತಾರೆ. ಆವಾಗ ನನ್ನ ಲೈಫ್ ಸ್ಟಾರ್ಟ್. ಬ್ರೋ, ಚಾಲೆಂಜ್ ಮಾಡೋದು ದೊಡ್ಡದಲ್ಲ. ಚಾಲೆಂಜ್ ಮಾಡಿದ್ಮೇಲೆ ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು. ಶಿವಾನಿ ವಾಪಸ್ ಬಂದಮೇಲೆ ನಮ್ಮಿಬ್ರು ಸಂಸಾರನೇ ಶುರು ಆಗ್ಬಿಡತ್ತೆ. ಆಮೇಲೆ ನೀನು ಸೋತೋಗ್ಬಿಡ್ತೀಯ. ಅದೇ ನೋವಿನಲ್ಲಿ ಗೋಳು ಅಂತ ಅಳ್ತಾ ಇರ್ತೀಯ. ಹಾಂ, ಅಯ್ಯೋ ನನಗದೆಲ್ಲ ನಾಪಸ್ಕೊತಾ ಇದ್ರೆ ತುಂಬ ಹಿಂಸೆ ಆಗ್ತಾ ಇದೆ ಬ್ರೋ ಒಳಗಡೆ. ಮಾಮ್, ಏನಾಗಿದೆ ನಿಮಗೆ? ಇಲ್ಲೇನು ಮಾಡ್ತಾ ಇದ್ದೀರಾ? ಇನ್ನೇನೋ ಮಾಡೋದು, ನಮ್ಮ ಮಗನ ಸಂಸಾರ ಸರಿ ಮಾಡಕ್ ಬಂದಿದ್ದೀವಿ. ಮಾಮ್, ತಲೆ ಕೆಟ್ಟಿದೆ ನಿಮಗೆ. ಇಲ್ಲಿ ಬಂದು ನಿಂತಿದ್ದೀರಲ್ಲ, ನಿಮ್ಮ ಹೆಲ್ತ್ ಏನಾಗಬೇಡ. ಮೊದಲೇ ಪ್ರೆಗ್ನೆಂಟ್ ನೀವು. ಮೊದಲು ತ್ರಿಶೂಲ್ ಜೀವನ ಸರಿ ಹೋಗ್ಲಿ, ಆಮೇಲೆ ನಮ್ಮ ಆರೋಗ್ಯ. ಸ್ಟಾಪ್ ಇಟ್ ಮಾಮ್. ಚಿಕ್ಕ ಮಕ್ಕಳ ಥರ ಆಡಬೇಡಿ. ಯಾರಾದರೂ ಇನ್ನೊಬ್ರು ಮನೆ ಮುಂದೆ ಬಂದು ಹೀಗೆ ನಿಂತ್ಕೋತಾರ? ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ ತ್ರಿವಿಕ್ರಮ್. ತ್ರಿಶೂಲ್ ಜೀವನ ಹಾಳಾಗಿದೆ. ನಾವಿವಾಗ ಏನು ಮಾಡದೆ ಸುಮ್ಮನೆ ಇದ್ರೆ ಅವನ ಜೀವನ ಇನ್ನಷ್ಟು ಹದಗೆಡುತ್ತೆ. ತಾಯಂದ್ರಾಗಿ ಅದನ್ನ ಸರಿ ಮಾಡೋದು ನಮ್ಮಿಬ್ಬರ ಕರ್ತವ್ಯ. ಅದಕ್ಕೆ ಹೀಗೆ ಬಿಸಿಲಲ್ಲಿ ನಿಂತ್ಕೋಬೇಕಾ? ತ್ರಿಶೂಲ್ ತಾಳಿ ಕಟ್ಟಿರೋದು ನಾನು ಪ್ರೀತಿಸ್ತಾರ ಹುಡುಗಿಗೆ. ಅವನು ತಪ್ಪು ಮಾಡಿದ್ದಾನೆ. ಅದನ್ನ ಅಪೋಸ್ ಮಾಡೋದು ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ತ್ರಿವಿಕ್ರಮ್, ನಾನು ನಿನಗೆ ಮೊನ್ನೆನೇ ಹೇಳಿದ್ದೆ, ಆಗಿದ್ದೆಲ್ಲ ಆಗೋಯ್ತು. ಅದನ್ನೇ ಮಾತಾಡಿ ರಗಳೆ ಮಾಡೋದು ಬೇಡ ಅಂತ. ಹೌದು, ಬೇರೆ ಅವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ತಿರುಗಿ ಬೀಳ್ಬೋದಿತ್ತು. ಆದ್ರೆ ತಪ್ಪಾಗಿರೋದು ನಮ್ಮನೆ ಮಗನಿಂದ. ಅದಕ್ಕೆ ಅವ್ನು ಪಶ್ಚಾತ್ತಾಪ ಪಟ್ಟಿದ್ದಾನೆ. ತ್ರಿವಿಕ್ರಮ್ ತುಂಬಾ ಮಾತಾಡ್ತಾ ಇದ್ದಾರೆ. ಅವರಿಬ್ರು ಒಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ದೇವ್ರೆ, ಅವರಿಬ್ರು ತ್ರಿವಿಕ್ರಮ್ ಮಾತಿಗೆ ಒಪ್ಪಿ ಇಲ್ಲಿಂದ ಹೋಗೋ ಹಾಗೆ ಮಾಡಪ್ಪ. ಇದು ನಿಮಗೆ ಹುಚ್ಚಾಟ ಅನ್ಸ್ತಾ ಇಲ್ವಾ? ನೀನ್ ಹುಚ್ಚಾಟ ಅಂತಾದ್ರೂ ಅನ್ಕೋ, ಬೇರೆ ಏನ್ ಬೇಕಾದ್ರೂ ಅನ್ಕೋ. ಅವನ ಜೀವನ ನಾವು ಸರಿ ಮಾಡಬಾರ್ದು ಅಂತ ನೀನ್ ತಡಿತಾ ಇದೆಯಾ ಅಲ್ವಾ? ಅದು ಹಾಗಲ್ಲ. ನಾನು ಯಾಕೆ ಹಾಗೆ ಹೇಳಿ ಮಾಮ್? ತುಂಬ ಬಿಸಿಲಿತ್ತಲ್ಲ, ಬಿಸಿಲಲ್ಲಿ ನಿಂತ್ಕೊಂಡು ಒದ್ದಾಡ್ತಿದ್ರಲ್ಲ ಅಂತ ನನ್ನ ಮನ್ಸಿಗೆ ನೋವಾಯ್ತು ಮಾಮ್. ತ್ರಿವಿಕ್ರಮ್, ನೀನ್ ನಮ್ಮ ಬಗ್ಗೆ ಯೋಚನೆ ಮಾಡಬೇಡ, ಮನೆಗೆ ಹೋಗು. ಮಾಮ್ ಪ್ಲೀಸ್ ನನ್ನ ಜೊತೆಗೆ ಬನ್ನಿ. ತ್ರಿವಿಕ್ರಮ್, ಒತ್ತಾಯ ಮಾಡಬೇಡ. ಮಾಮ್. ತ್ರಿವಿಕ್ರಮ್, ಹೋಗು ಅನ್ನಲ್ಲ. ಅಯ್ಯೋ, ತ್ರಿವಿಕ್ರಮ್ ಯಾಕೆ ಹಾಗೆ ಹೋಗ್ತಿದ್ದಾರೆ? ಇವರಿಬ್ರು ಅವ್ರ ಮಾತಿಗೆ ಒಪ್ಪಿಲ್ಲ ಅನ್ಸುತ್ತೆ. ಛೇ, ಏನ್ ಮಾಡೋದೀಗ? ಇವರಿಬ್ರು ಇಲ್ಲಿಂದ ಹೇಗೆ ಕಳ್ಸೋದು? ಶಿವಾನಿ, ಯಾಕೆ ಹೀಗೆ ಓಡಾಡ್ತಾ ಇದೆಯಾ? ಏನಾದರೂ ಚಿಂತೆನಾ? ಅವರಿಬ್ರು ನೋಡ್ತಿದ್ರೆ ನನ್ನ ಹೊಟ್ಟೆ ಚುರುಕ್ ಅಂತಿದೆ. ಪಾಪ, ಉರಿ ಬಿಸಿಲಲ್ಲಿ ಹೇಗೆ ನಿಂತಿದ್ದಾರೆ ನೋಡಿ. ಬರಲ್ಲ ಅಂತ ಹಠ ಮಾಡಿದವ್ರು ಅವರೇ ಅಲ್ವಾ? ಇರ್ಬೋದು, ಆದ್ರೆ ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಅನ್ನೋದು ಇರ್ಬೇಕಲ್ವಾ? ಅವ್ರ ಪಾಪ ಗರ್ಭಿಣಿ, ಅವ್ರನ್ನ ಇಂಥ ಉರಿ ಬಿಸಿಲಲ್ಲಿ ನಿಲ್ಸೋದು ತಪ್ಪಾಗುತ್ತೆ. ಕರಿಯದ್ ಕರ್ದಿದ್ಯಾ, ಬರಲ್ಲ ಅಂತ ಹಠ ಮಾಡ್ತಾ ಇರೋದು ಅವರು. ನೀನೇನ್ ಮಾಡಕ್ಕಾಗುತ್ತೆ? ಛೇ, ಆ ತ್ರಿಶೂಲ್ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ನೋವು ಅನ್ಭವಿಸೋ ಹಾಗಾಯ್ತು. ಯಾರೋ ಮಾಡಿದ ತಪ್ಪಿಗೆ ಇವರಿಬ್ರು ನನ್ನ ಮನೆ ಮುಂದೆ ನಿಂತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಶಿವಾನಿ, ಯಾಕೋ ನಿನ್ ಮನ್ಸು ಅವ್ರ ಕಡೆ ವಾಲ್ತಾ ಇರೋ ಹಾಗಿದೆ. ಯಾಕೆ ಅವ್ರ ಮಾತನ್ನ ಒಪ್ಕೊಂಡು ಅವ್ರ ಜೊತೆಗೆ ಹೋಗ್ಬಾರ್ದು? ಇಲ್ಲ, ನಾನು ಹೋಗಲ್ಲ. ದೂರದಲ್ಲೇ ನಿಂತ್ಕೊಂಡು ಅಯ್ಯೋ ಅನ್ನೋ ಬದಲು ಒಂದ್ ಹೆಜ್ಜೆ ಪ್ರಯಾಣನೇ ಬೆಳೆಸ್ಬೋದಲ್ಲ.
ನನಗಿಷ್ಟ ಇಲ್ದಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾನು ಅವ್ರ ಮನೆಗೆ ಕಾಲಿಡಲ್ಲ. ಅವನ್ನ ಬೈದ್ಬಿಟ್ಟು ಕಳಿಸ್ಬೋದಲ್ಲ. ಪಾಪ ಅವ್ರ ಮೇಲೆ ಕೋಪ ತೋರಿಸಿದ್ರೆ ತಪ್ಪಾಗುತ್ತೆ. ನನಗೆ ಕೋಪ ಇರೋದು ಆ ತ್ರಿಶೂಲ್ ಮೇಲೆ. ನನಗೆ ಮೋಸ ಮಾಡಿದ್ದು ಅವನು. ಶಿವಾನಿ, ನಿನ್ ಮನ್ಸನ್ನ ಯಾಕೆ ಬದಲಾಯಿಸಬಾರ್ದು? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಲ್ಲ, ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಗಿಸು. ತ್ರಿವಿಕ್ರಮ್ ಜಾಗದಲ್ಲಿ ತ್ರಿಶೂಲ್ ಇರ್ತಾನೆ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ. ತ್ರಿವಿಕ್ರಮ್ ಜಾಗಕ್ಕೆ ಇನ್ನೊಬ್ಬ ಬರೋದು ನನಗಿಷ್ಟ ಇಲ್ಲ. ತ್ರಿವಿಕ್ರಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಮತ್ತೆ ಇವಾಗ ಏನ್ ಮಾಡ್ತೀಯಾ? ದಿಕ್ಕೆ ತೋಚ್ತಾ ಇಲ್ಲ ನನಗೆ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಆಗ ನಾನು ಬಯಸಿದ್ದು ನನಗೆ ಸಿಗ್ಲಿಲ್ಲ. ಈಗ ನಾನು ಬಯಸಿದ್ದು ನನ್ನ ಕಣ್ಣು ಮುಂದೆ ಇದ್ರು ಅದನ್ನ ಪಡ್ಕೊಳಕ್ ಆಗ್ತಿಲ್ಲ. ತ್ರಿವಿಕ್ರಮ್ಗೆ ನನ್ನ ಮುಖನೇ ತೋರ್ಸಕ್ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು? ಶಿವಾನಿ, ಸಮಾಧಾನ ಮಾಡ್ಕೊ. ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳಿ? ಆಗಿರೋ ಗಾಯ ವಾಸಿ ಆಗ್ತಾನೆ ಇಲ್ಲ, ಇನ್ನಷ್ಟು ಹುಣ್ಣಾಗ್ತಿದೆ. ನೀನ್ ಮಾಡ್ತಾ ಇರೋ ತಪ್ಪು ಇದೇನೆ. ಮಾನಸಿಕವಾಗಿ ಕುಗ್ಗದಷ್ಟು ಅವ್ರು ನಿನ್ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಅವ್ರ ಯೋಚನೆ ಕೂಡ. ಇದ್ರೂ ಇರ್ಬೋದು, ಯಾಕಂದ್ರೆ ತ್ರಿಶೂಲ್ ಅಂತವನೇ. ಅವನ್ ಬೇಳೆ ಬೇಯಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಅದಕ್ಕೂ ನಾನು ಸ್ವಲ್ಪ ಹುಷಾರಾಗೇ ಇರ್ಬೇಕು. ತ್ರಿವಿಕ್ರಮ್, ನೀನ್ ಈ ತರ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಸ್ವಲ್ಪ ಸಂಯಮದಿಂದ ವರ್ತಿಸೋಕೆ ಪ್ರಯತ್ನ ಪಡು. ನನ್ನ ಜಾಗದಲ್ಲಿ ನೀನಿದ್ರೆ ಗೊತ್ತಾಗಿರೋದು ನನ್ನ ಟೆನ್ಷನ್ ಏನು ಅಂತ. ಆ ತ್ರಿಶೂಲ್ ಮನೆ ಕಾಲಿಟ್ಟಾಗಿಂದ ಎಲ್ಲ ಉಲ್ಟಾ ಹೊಡ್ತಿದೆ. ನಾ ಎಲ್ಲ ಕಾಲಿಡ್ತೀನೋ ಎಲ್ಲ ನನಗೆ ಉಲ್ಟಾ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಎಲ್ಲದಕ್ಕೂ ಸಮಯ ಹಿಡಿಯುತ್ತೆ. ಇಬ್ಬರ ಮಂದಿರು ಶಿವಾನಿ ಅವ್ರ ಮನೆ ಮುಂದೆ ಹೋಗಿ ನಿಂತಿದ್ದಾರೆ. ಅಟ್ಲೀಸ್ಟ್ ಮಾಮ್ ಆದ್ರೂ ಸಪೋರ್ಟ್ಗೆ ಇರ್ತಾರೆ ಅನ್ಕೊಂಡಿದ್ದೆ. ಅವ್ರ ಮೇಲೆ ಪ್ರೀತಿನ ಹೊರಟೋಯ್ತು ನಂಗೆ. ತ್ರಿವಿಕ್ರಮ್, ಒಂದೇ ಸರಿ ಈ ತರ ನಿರ್ಧಾರಕ್ಕೆ ಬರಬೇಡ. ಮಾಯಂಗನೆ, ನಿಂಗೇನು ಗೊತ್ತಿಲ್ಲ. ಇಬ್ಬರ ಮಂದಿರು ಹಠಮಾರಿಗಳು. ಶಿವಾನಿ ಅವ್ರನ್ನ ಎಲ್ಲಿ ಕನ್ವಿನ್ಸ್ ಮಾಡ್ಬಿಡ್ತಾರೋ ಅಂತ ಒಳಗಡೆ ಭಯ ಆಗ್ತಾ ಇದೆ. ಸಾಧ್ಯನೇ ಇಲ್ಲ. ನಿನ್ ಜೊತೆಗೆ ನಾನಿದ್ದೀನಿ. ಶಿವಾನಿ ಮನ್ಸಲ್ಲಿರೋ ಪ್ರೀತಿನ ಎಚ್ಚರವಾಗಿಡೋ ಕೆಲಸ ನಾನ್ ಮಾಡ್ತೀನಿ. ಆ ಪ್ರೀತಿ ಎಲ್ಲಿವರೆಗೂ ಜಾಗೃತವಾಗಿರುತ್ತೋ ಅಲ್ಲಿವರೆಗೂ ಶಿವಾನಿ ನಿನ್ನ ಹತ್ರನೇ ಇರ್ತಾಳೆ. ಇಷ್ಟು ದಿನ ಅವ್ರ ಮನ್ಸಲ್ಲಿದ್ದ ಲವ್ವೇ ಬೇರೆ. ಈಗ ಅವ್ರ ಕುತ್ತಿಗೆಗೆ ತಾಳಿ ಬಿದ್ದಿದೆ. ಆ ತಾಳಿ ಅವ್ರ ಮನ್ಸನ್ನ ಹೇಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಿನ್ಗೆ ಶಿವಾನಿ ಬಗ್ಗೆ ಗೊತ್ತಿಲ್ಲ. ಅವಳು ಪ್ರೀತಿನ ನಂಬದಷ್ಟು ಜಗತ್ನಲ್ಲಿ ಯಾರನ್ನೂ ನಂಬಲ್ಲ. ಅಂದ್ರೆ ನನ್ಕಿಂತ ಜಾಸ್ತಿ ಶಿವಾನಿ ಅವ್ರ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಿದೆ ಅನ್ಕೋ. ಇದಕ್ಕೂ ವಿವರಣೆ ಕೇಳ್ಬೇಡ. ನೋಡು ತ್ರಿವಿಕ್ರಮ್, ಶಿವಾನಿ ಮನ್ಸಿಗೆ ಲಗಾಮ್ ಹಾಕೋ ಕೆಲಸ ನಂದು. ಪ್ರೀತಿ ಅನ್ನೋದು ಅಷ್ಟು ಸುಲಭವಾಗಿ ಮರೆಯೋ ವಿಷಯ ಅಲ್ಲ. ಒಂದ್ಸತಿ ಗಟ್ಟಿಯಾಗಿ ನಾಟಿದ್ರೆ ಅದ್ ಕಿತ್ರು ಕಲೆ ಮಾಸಲ್ಲ. ನಿನಗೆ ಶಿವಾನಿ ಲವ್ ಸ್ಟ್ರಾಂಗ್ ಅನ್ಸ್ತಾ ಇದೆ, ಆದ್ರೆ ನನಗೆ ಅಮ್ಮಂದಿರ ಹಠ ಸ್ಟ್ರಾಂಗ್ ಅನ್ಸ್ತದೆ. ಅವ್ರ ಸೆಂಟಿಮೆಂಟಲ್ಲಿ ಹೇಗಾದ್ರೂ ಮಾಡಿ ಯಾರನ್ನ ಬೇಕಾದ್ರೂ ಬಗ್ಸೋ ತಾಕತ್ ಅವ್ರಿಗಿದೆ. ಹಾಗೇನಾಗಲ್ಲ. ಬಾಯಲ್ಲಿ ಆಡೋದು ತುಂಬಾ ಸುಲಭ, ಆದ್ರೆ ಅದೇ ನಂಬಿಕೆ ಎದೆಲ್ ಬರೋದು ತುಂಬಾ ಕಷ್ಟ. ಅವ್ರೇನಾದ್ರೂ ಅಪ್ಪಿ ತಪ್ಪಿ ಶಿವಾನಿ ಮನ್ಸನ್ನ ಬದಲಾಯಿಸಿದ್ರೆ ನಾನು ಮಾತ್ರ ಮನುಷ್ಯ ಆಗಿರಲ್ಲ, ಮೃಗ ಆಗಿರ್ತೀನಿ. ಶಿವಾನಿ ಅವ್ರ ಕುತ್ತಿಗೆಯಲ್ಲಿ ತಾಳಿ ಜಾಸ್ತಿ ದಿನ ಉಳಿಬಾರ್ದು. ನಾನು ಅದನ್ನ ಉಳಿಯಕ್ಕೂ ಬಿಡಲ್ಲ. ಪರಮೇಶ್ವರ, ನನ್ನ ಜೀವನನ ಏನ್ ಮಾಡಕ್ ಹೊರಟಿದ್ಯಾ ನೀನು? ಒಂದಾದ್ಮೇಲೆ ಒಂದು ಅಗ್ನಿ ಪರೀಕ್ಷೆಗಳನ್ನ ನೀಡ್ತಾನೆ ಇದೆಯಲ್ಲ, ಯಾಕೆ ಹೀಗ್ ಮಾಡ್ತಿದ್ಯಾ? ನಾನು ಬಯಸಿದ್ ಯಾವುದು ನನಗ್ ಸಿಗ್ತಾ ಇಲ್ಲ. ನಾನು ಬಯಸಿದ್ದು ನನ್ನ ಕಣ್ ಮುಂದೆ ಇದ್ರು ಅದನ್ನ ಎದುರಿಸಕ್ ಆಗ್ತಿಲ್ಲ ನನಗೆ. ಆದಿಶೇಷ ಆದಿಶೇಷ ಅಂತ ನಾನು ಇಷ್ಟು ವರ್ಷಗಳು ಪರಿತಪ್ಪಿಸ್ತಾ ಇದ್ದೆ. ಆದ್ರೆ ಈಗ ನಾನು ಅವನ್ಗೆ ಮುಖ ತೋರ್ಸಕ್ಕೂ ಆಗ್ತಿಲ್ಲ.
ನನ್ನ ಯಾಕೆ ಈ ಪರಿಸ್ಥಿತಿಗೆ ತಂದ್ಬಿಟ್ಟೆ ಪರಮೇಶ್ವರ? ಇದಕ್ಕೇನಾ ಇಷ್ಟು ವರ್ಷಗಳು ನನ್ನ ಬದುಕಿಸಿದ್ದು? ಬೇಡ ಬೇಡ ಅಂತ ನಾನೇ ಬಯಸಿ ಸಾಯಕ್ ಹೊರಟ್ರು ಸಾವು ನನಗೆ ಸಿಗ್ತಿಲ್ಲ. ಇಲ್ಲ, ನನ್ನ ಪ್ರೀತಿನ ಕಳ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ ಪರಮೇಶ್ವರ. ನಾನು ಈ ಪರಿಸ್ಥಿತಿಗೆ ಬರೋದಕ್ಕೆ ನನ್ನ ಕುತ್ತಿಗೆಲಿರೋ ಈ ಮಾಂಗಲ್ಯನೇ ಕಾರಣ. ತ್ರಿಶೂಲ್ ಕಟ್ಟಿರೋ ಈ ಮಾಂಗಲ್ಯ ನನ್ನ ಕುತ್ತಿಗೆಲಿದ್ರೆ ತಾನೆ ನಾನು ಈ ಮನುಷ್ಯ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ನಾನು ಇಷ್ಟಪಡದೇ ಇರೋ ಈ ಮಾಂಗಲ್ಯ ನನಗೆ ಉರುಳಾಗಿ ಉಸಿರುಗಟ್ಟಿಸ್ತಾ ಇದೆ. ಇಲ್ಲ, ಈ ಮಾಂಗಲ್ಯ ಯಾವುದೇ ಕಾರಣಕ್ಕೂ ನನ್ನ ಕೊಳ್ಳಲಿರಬಾರ್ದು. ನನಗೆ ಬೇಡ ಇದು. ವಾಸುಕಿದೇವ, ಪರಮೇಶ್ವರನ ಕೊಳ್ಳಲಿರೋ ನಾಗಲೋಕದ ಅಧಿಪತಿ ವಾಸುಕಿದೇವ. ಯಾಕೆ ಬಂದೆ ನೀನು? ನನ್ನ ಕಣ್ಣೀರನ್ನ ನೋಡೋದಕ್ಕ? ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಅನ್ನೋದನ್ನ ನೋಡೋದಕ್ಕ? ಆ ಪರಮೇಶ್ವರನೇ ನಿನ್ನನ್ನ ಕಳ್ಸಿದ್ದ? ಅವನ್ಗಿನ್ನೂ ತೃಪ್ತಿ ಆಗಿಲ್ವಂತ? ನನಗಿನ್ನ ಏನೇನು ಸಂಕಷ್ಟಗಳನ್ನ ಕೊಡ್ಬೇಕು ಅಂದ್ಕೊಂಡಿದ್ದಾನಂತೆ? ಹೇಳು 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 ವಾಸುದೇವ. ಶಿವಾನಿ, ಜೀವನದಲ್ಲಿ ನೀನ್ ಏನ್ ಬಯಸ್ತೀಯೋ ಅದೇ ಆಗೋದಾದ್ರೆ ನಮ್ಮನ್ನೆಲ್ಲ ಕಾಯೋ ಭಗವಂತ ಅನ್ನೋನು ಯಾಕಿರ್ಬೇಕಿತ್ತು ಹೇಳು. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಗೂ ಭಗವಂತ ಹಣೆ ಬರಹ ಅನ್ನೋದನ್ನ ಬರ್ದಿರ್ತಾನೆ. ಅದರ ಪ್ರಕಾರನೇ ಆಗೋದು. ಅಂದ್ರೆ ಸಾಮಾನ್ಯ ಮನುಷ್ಯರ ಜೊತೆ ನಮ್ಮನ್ನು ಹೋಲಿಸೋಕೆ ಹೇಗೆ ಸಾಧ್ಯ? ನಾವು ನಾಗಗಳು, ವಿಶೇಷ ಶಕ್ತಿಗಳನ್ನು ಹೊಂದಿರುವವರು. ನಮಗೂ ಅದೇ ಅನ್ವಯಿಸುತ್ತಾ? ಏನೇನೋ ಹೇಳಿ ನನ್ನನ್ನ ತಡೆಯೋದಕ್ಕೆ ನೋಡ್ಬೇಡಿ ಪರಮೇಶ್ವರ. ನನಗೆ ಎಲ್ಲ ಸಂಕಷ್ಟಗಳನ್ನೇ ಕೊಟ್ಟಿರೋದು. ಅವನು ಯಾಕೆ ಹೇಗೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ಅವನು ಕೇವಲ ಕಲ್ಲಾಗಿದ್ದಾನೆ ಅನ್ಸ್ತಿದೆ. ಶಿವಾನಿ, ನನ್ನ ದೇವನನ್ನು ದೂಷಿಸುವ ಮೊದಲು ನೀನು ನಿನ್ನ ಪ್ರೀತಿನ ಅರ್ಥ ಮಾಡ್ಕೋ. ನಿನ್ನ ಪ್ರೀತಿನ ತಿಳಿದುಕೋ. ನಿನ್ನ ವಿಚಾರದಲ್ಲಿ ಪರಮೇಶ್ವರ ಇಲ್ಲದಿದ್ರೆ ನಿನ್ನ ಬದುಕು ಅತಂತ್ರವಾಗಿರುತ್ತಿತ್ತು. ಪರಮೇಶ್ವರನ ಆಶೀರ್ವಾದದಿಂದಲೇ ನಿನ್ನ ಜೀವನ ಎರಡು ಉಳಿದಿರೋದು. ನಾನು ನಾಗವಂಶಕ್ಕೆ ಸೇರಿದವಳಾಗಿರಬಹುದು, ಆದರೆ ನಾನು ಈ ರುದ್ರನಾಥನ ಕೊರಳಿನಲ್ಲಿರೋಳು. ನನ್ನ ದೇವನ ಬಗ್ಗೆ ಮಾತನಾಡಿದರೆ ನಾನು ಸಹಿಸುವುದಿಲ್ಲ. ದುಡುಕಬೇಡ ಶಿವಾನಿ. ಒಮ್ಮೆ ನಿನ್ನಿಂದ ತಪ್ಪಾದರೆ ನೀನು ಎಲ್ಲವನ್ನು ಕಳೆದುಕೊಳ್ಳುತ್ತೀಯ. ಎಚ್ಚರವಿರಲಿ. ಇದನ್ನ ಮನೆಗೇನೋ ತಂದ್ಬಿಟ್ಟೆ, ಇದನ್ನೆಲ್ಲಿ ಬಚ್ಚಿಡೋದು? ಎಲ್ರಿಗೂ ಕಾಣೋಂಗಿಟ್ರೆ ಕೆಟ್ಟು ಕುತೂಹಲ ಬರುತ್ತೆ. ಇದನ್ನ ಯಾಕೆ ಮನೆಗೆ ತಂದಿದ್ದೀರಾ ಅಂತ ಅನುಮಾನ ಕೂಡ ಬರ್ಬೋದು. ಯಾರಾದ್ರೂ ಮುಟ್ಕಿಟ್ಬಿಟ್ರೆ? ಇಲ್ಲ, ಇದಕ್ಕೊಂದು ಒಳ್ಳೆ ಜಾಗ ನೋಡಿ ಬಚ್ಚಿಡಬೇಕು. ಮಧು ಕೂಡ ಮನೇಲಿಲ್ಲ ಅನ್ಸುತ್ತೆ. ಅವಳು ಬರೋಷ್ಟರಲ್ಲಿ ಇದಕ್ಕೊಂದು ಒಳ್ಳೆ ಜಾಗ ನೋಡೋಣ. ಮುಖ ತೊಳ್ಕೊಂಬಂದು ಇದಕ್ಕೊಂದು ಒಳ್ಳೆ ಜಾಗ ಮಾಡ್ತೀನಿ.
ಗೊಂಬೆ ಎಲ್ಲಿಟ್ಟಿದ್ದೇನ ಎಲ್ಲೋಯ್ತು? ಅಪ್ಪ ಏನು ಹುಡುಕ್ತಾ ಇದೆಯಾ?